ನಮಸ್ಕಾರ ಎಲ್ಲರಿಗೂ. ಬನ್ನಿ ಕಲಿಯೋಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲಿಕೆ ಇರಲಿ ಸದಾ ಬಾಳಲ್ಲಿ. ನೋಡ್ರಿ, ನಾವು PSTR, HSTR, GPSTRನಲ್ಲಿ ಉಪಯೋಗ ಆಗುವಂಥ ಮೌಲ್ಯ ಶಿಕ್ಷಣದ ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ. ಈ ಮೌಲ್ಯ ಶಿಕ್ಷಣಕ್ಕೆ ಉಪಯೋಗ ಆಗುವ ಹಾಗೆ ನಾವು ಏನು ಮಾಡೋಣ, ಪ್ರಶ್ನೋತ್ತರ ಮಾಲಿಕೆಯನ್ನು ನೋಡ್ಕೋತಾ ಹೋಗೋಣ. ಇಂದಿನದನ್ನು ನಾವು 25 ಪ್ರಶ್ನೆಗಳನ್ನು ಅಭ್ಯಾಸವನ್ನು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದ ಭವಿಷ್ಯವು ತರಗತಿಯ ಕೋಣೆಗಳಲ್ಲಿ ನಿರ್ಮಾಣವಾಗುತ್ತದೆ. ಇದು ಯಾರ ಹೇಳಿಕೆಯಾಗಿದೆ? ಪ್ರಶ್ನೆ ಸಂಖ್ಯೆ 1, ಭಾರತದ ಭವಿಷ್ಯವು ತರಗತಿಯ ಕೋಣೆಗಳಲ್ಲಿ ನಿರ್ಮಾಣವಾಗುತ್ತದೆ. ಈ ಹೇಳಿಕೆಯನ್ನು ಯಾರು ಹೇಳಿದರು? ಆಪ್ಷನ್ ಎ ಮೊದಲಿಯಾರ್ ಆಯೋಗ, ಆಪ್ಷನ್ ಬಿ ಕೊಠಾರಿ ಆಯೋಗ, ಆಪ್ಷನ್ ಸಿ ರಾಧಾಕೃಷ್ಣ ಆಯೋಗ, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಕೊಠಾರಿ ಆಯೋಗ. ಭಾರತದ ಭವಿಷ್ಯವು ತರಗತಿಯ ಕೋಣೆಗಳ ನಿರ್ಮಾಣವಾಗುತ್ತದೆ ಅಂಥೇಳಿ 1964ರಿಂದ 66 ಒಳಗೆ ತನ್ನ ವರದಿಯನ್ನು ಸಲ್ಲಿಸಿರತಕ್ಕಂತಹ ಕೊಠಾರಿ ಶಿಕ್ಷಣ ಆಯೋಗ ಈ ಹೇಳಿಕೆಯನ್ನು ಉಲ್ಲೇಖಿಸಿದೆ. ಪ್ರಶ್ನೆ 2, ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಹೆಚ್ಚು ಅವಶ್ಯವೆನಿಸಿದೆ. ಯಾವುದದು? ಆಪ್ಷನ್ ಎ ಜ್ಞಾನ, ಬಿ ಹಣ, ಸಿ ಶೀಲ, ಡಿ ಐಶ್ವರ್ಯ. ಇಲ್ಲಿ ಸರಿಯಾದಂತಹ ಉತ್ತರ ಶೀಲ. ಶೀಲ ಎಂಬುದು ಮೌಲ್ಯ ಶಿಕ್ಷಣದ ಪ್ರಕಾರ ವ್ಯಕ್ತಿಯ ಅತ್ಯುನ್ನತ ಗುಣ ಹಾಗೂ ನಡವಳಿಕೆಯಾಗಿದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಆಸ್ತಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 3, ಇದು ಸಾಂಪ್ರದಾಯಿಕ ಶಿಕ್ಷಣ ಗುರಿಗಳಲ್ಲಿ ಅತ್ಯಂತ ಪ್ರಮುಖವಾದುದು. ಇಲ್ಲಿ ಯಾವುದು? ಆಪ್ಷನ್ ಎ ಶೀಲವರ್ಧನೆ, ಆಪ್ಷನ್ ಇ ದೈಹಿಕ ಬೆಳವಣಿಗೆ, ಸಿ ಜ್ಞಾನಾರ್ಜನೆ, ಡಿ ಉದ್ಯೋಗ. ಇಲ್ಲಿ ಸರಿಯಾದಂತಹ ಉತ್ತರ ಶೀಲ ಸಂವರ್ಧನೆ. ಯಾವುದು ಪ್ರತಿಯೊಬ್ಬ ವ್ಯಕ್ತಿಗೆ ಮುಖ್ಯ ಆಗಿದೆ, ತನ್ನ ಗುರಿಗಳನ್ನು ನಿರ್ಮಿಸುವಲ್ಲಿ ಮುಖ್ಯವಾಗಿದೆ ಅಂದರೆ ಶೀಲ ಸಂವರ್ಧನೆ ಎಂಬುದು ಸಾಂಪ್ರದಾಯಿಕ ಶಿಕ್ಷಣದ ಗುರಿಗಳಲ್ಲಿ ಅತ್ಯಂತ ಪ್ರಮುಖದ್ದಾಗಿದೆ. ಪ್ರಶ್ನೆ 4 ನೋಡೋಣ. ಪ್ರಶ್ನೆ ಸಂಖ್ಯೆ 4, ಶೀಲ ಸಂವರ್ಧನೆಗೆ ಪರಿಣಾಮಕಾರಿಯಾದಂತಹ ಸಾಧನ ಯಾವುದು? ನಾವು ಶೀಲ ಸಂವರ್ಧನೆಗೆ ಪರಿಣಾಮಕಾರಿಯಾದಂತಹ ಸಾಧನೆ ಯಾವುದು? ಆಪ್ಷನ್ ಎ ಸಾಮಾಜಿಕ ಬೋಧನೆ, ಆಪ್ಷನ್ ಬಿ ವೈಜ್ಞಾನಿಕ ಬೋಧನೆ, ಆಪ್ಷನ್ ಸಿ ಧಾರ್ಮಿಕ ಬೋಧನೆ, ಆಪ್ಷನ್ ಡಿ ಭಾವ ಬೋಧನೆ. ಇಲ್ಲಿ ಸರಿಯಾದಂತಹ ಉತ್ತರ ಧಾರ್ಮಿಕ ಬೋಧನೆಯಾಗಿದೆ. ಧರ್ಮ ಮತ್ತು ಆಧ್ಯಾತ್ಮಿಕ ಬೋಧನೆಗಳನ್ನು ಮನುಷ್ಯನ ಜೀವನದಲ್ಲಿ ನೈತಿಕತೆ, ಸತ್ಯ ಮತ್ತು ಸ್ಪಷ್ಟ ವರ್ತನೆಯನ್ನು ಮೂಡಿಸಲು ಪ್ರಮುಖವಾದಂತಹ ಸಾಧನವಾಗಿದೆ. ಯಾವುದು? ಶೀಲ ಸಂವರ್ಧನೆ. ಪ್ರಶ್ನೆ ಸಂಖ್ಯೆ 5, ಶೀಲಬಾಹಿರವಾದ ಶಿಕ್ಷಣ ಪಾಪದಿಂದ ಕೂಡಿದ್ದು. ಹೀಗೆ ಹೇಳಿದವರು ಯಾರು? ನೋಡ್ರಿ, ಎಷ್ಟು ಚಂದದ ಈ ವರ್ಡ್ ಅಂದ್ರೆ ಶೀಲಬಾಹಿರವಾದಂತಹ ಶಿಕ್ಷಣ ಪಾಪದಿಂದ ಕೂಡಿದ್ದು. ಹೀಗೆ ಹೇಳಿದವರು ಯಾರು? ಆಪ್ಷನ್ ಎ ಅರಿಸ್ಟಾಟಲ್, ಬಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಸಿ ನೆಹರು, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಈ ವಾಕ್ಯವನ್ನು ಹೇಳಿದವರು ಮಹಾತ್ಮ ಗಾಂಧಿ. ಗಾಂಧೀಜಿಯವರು ಪ್ರತಿಪಾದಿಸಿದಂತಹ 7 ಸಾಮಾಜಿಕ ಪಾಪಗಳಲ್ಲಿ ಚಾರಿತ್ರ್ಯವಿಲ್ಲದ ಜ್ಞಾನ ಅಥವಾ ಶಿಕ್ಷಣ ಕೂಡ ಒಂದಾಗಿದೆ. ಅಂದ್ರೆ ಶೀಲ ಇರಲಾರ್ದಂತಹ ಶಿಕ್ಷಣ ಪಾಪದಿಂದ ಕೂಡಿದೆ ಅಂಥೇಳಿ ಹೇಳ್ತಾರ. ಪ್ರಶ್ನೆ 6, ನೀವು 5 ಕಲ್ಪನೆಗಳನ್ನು ಜೀರ್ಣಿಸಿಕೊಳ್ಳಲು ಅವುಗಳನ್ನು ನಿಮ್ಮ ಜೀವನದ ಮತ್ತು ಶೀಲದ ಆಧಾರವನ್ನಾಗಿ ಮಾಡಿಕೊಂಡರೆ ಅದು ಒಂದು ಪುಸ್ತಕ. ಏನು ಹೇಳ್ತದೆ ಅಂದ್ರೆ, ನೀವು ಒಂದು ಕಲ್ಪನೆಗಳನ್ನು ಜೀರ್ಣಿಸಿಕೊಂಡು ಅವುಗಳನ್ನು ನಿಮ್ಮ ಜೀವನ ಮತ್ತು ಶೀಲದ ಆಧಾರವನ್ನಾಗಿ ಮಾಡಿಕೊಂಡರೆ ಅದು ಒಂದು ಪುಸ್ತಕ ಭಂಡಾರವನ್ನು ಸಂಪೂರ್ಣವಾಗಿ ಬಾಯಿಪಾಠ ಮಾಡಿದವನಿಗಿಂತ ಹೆಚ್ಚು ಪಾಲು ಶಿಕ್ಷಣ ನಿಮಗಿದೆ. ಏನು ಹೇಳ್ತದೆ?
ಒಂದು 5 ಕಲ್ಪನೆಗಳನ್ನು ನಾವು ಜೀರ್ಣಿಸ್ಕೊಂಡು ಅವುಗಳ ಶೀಲದ ಆಧಾರವನ್ನಾಗಿ ಮಾಡಿಕೊಂಡ್ರೆ ಒಂದು ಇಡೀ ಪುಸ್ತಕ ಭಂಡಾರವನ್ನು ಸಂಪೂರ್ಣವಾಗಿ ಬಾಯ್ಪಾಠ ಮಾಡಿದವನಿಗಿಂತ ಹೆಚ್ಚು ಪಾಲು ಶಿಕ್ಷಣ ನಮಗಿದೆ ಅಂತ ಈ ಥರ ವಾಕ್ಯವನ್ನು ಹೇಳಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ಸಿ ಡಾಕ್ಟರ್ ಎಸ್ ರಾಧಾಕೃಷ್ಣ, ಆಪ್ಷನ್ ಡಿ ಅರಿಸ್ಟಾಟಲ್. ನೋಡ್ರಿ, ಈ ವಾಕ್ಯವನ್ನು ಹೇಳಿದವರು ಯಾರಂತಂದ್ರೆ ಸ್ವಾಮಿ ವಿವೇಕಾನಂದರು. ಅವ್ರು ಏನು ಹೇಳ್ತಾರಂದ್ರೆ ಕೇವಲ ಮಾಹಿತಿ ಸಂಗ್ರಹಣೆ ಅಲ್ಲ, ಶಿಕ್ಷಣ ಅಲ್ಲ. ಮಾಹಿತಿ ಸಂಗ್ರಹಣೆಯನ್ನು ಮಾಡುವುದು ಕೇವಲ ಶಿಕ್ಷಣ ಅಲ್ಲ, ಅದು ಜೀವನ ರೂಪಿಸುವ ಮತ್ತು ಚಾರಿತ್ರ್ಯವನ್ನು ನಿರ್ಮಿಸ್ತಕ್ಕಂಥ ಶಿಕ್ಷಣ ಆಗಬೇಕು ಅಂಥೇಳಿ ಒತ್ತಿ ಹೇಳಿದರು. ನೋಡ್ರಿ, ಒಂದು 5 ವಾಕ್ಯವನ್ನು ನಾವು ಏನು ಮಾಡಿಕೊಂಡು ಜೀರ್ಣಿಸ್ಕೊಂಡು ಅವುಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರೆ ನಾವು ಏನು ಆಕ್ತೀವಿ ಅಂತಂದ್ರೆ ಶಿಕ್ಷಣವನ್ನು ಕಲ್ತವ್ರಿಗಿಂತ ನಾವು ಮೌಲ್ಯಯುತ ಆಗ್ತೀವಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಪ್ರಶ್ನೆ 7, ಉತ್ತಮ ಮೌಲ್ಯಗಳನ್ನು ಮಕ್ಕಳಲ್ಲಿ ಉಂಟು ಮಾಡಲು ಇವುಗಳಲ್ಲಿ ಯಾವುದು ಉತ್ತಮ? ಅಂದ್ರೆ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು ಬರಬೇಕಂದ್ರೆ ನಾವು ಏನು ಮಾಡಬೇಕು ಅಂತೇಳಿ ಪ್ರಶ್ನೆ ಆಗ್ತದೆ. ಆಪ್ಷನ್ ಎ ಉತ್ತಮ ಶಾಲಾ ಪರಿಸರ ನಿರ್ಮಾಣ, ಆಪ್ಷನ್ ಬಿ ಬಹುಮಾನಗಳನ್ನು ನೀಡುವುದು, ಆಪ್ಷನ್ ಸಿ ಕಥೆಗಳನ್ನು ಹೇಳುವುದು, ಆಪ್ಷನ್ ಡಿ ಗಣ್ಯ ವ್ಯಕ್ತಿಗಳ ಜೀವನ ಚರಿತ್ರೆ ಹೇಳುವುದು. ನಮ್ಗೆ ಏನಿರಬೇಕಪ್ಪ ಅಂದ್ರೆ ಮೊದಲೇ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು ಬರಬೇಕಂದ್ರೆ ಅವ್ರಿಗೆ ಉತ್ತಮವಾದಂತಹ ಶಾಲಾ ಪರಿಸರ ನಿರ್ಮಾಣ ಆಗಬೇಕು. ಪ್ರಶ್ನೆ 8, ಮನುಷ್ಯನು ತನ್ನಲ್ಲಿಯೇ ರಾಕ್ಷಸಿ ಪ್ರವೃತ್ತಿ ಹಾಗೂ ಪಶು ಪ್ರವೃತ್ತಿಗಳನ್ನು ಹತ್ತಿಕ್ಕಿ ಮಾನವೀಯ ಪ್ರವೃತ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ಚಾರಿತ್ರ್ಯವು ಅತ್ಯಮೂಲ್ಯವಾದದ್ದು ಅಂಥೇಳಿ ಯಾರು ಹೇಳಿದರು? ತನ್ನಲ್ಲಿ ರಾಕ್ಷಸ ಪ್ರವೃತ್ತಿಯನ್ನು ಅಥವಾ ಪಶು ಪ್ರವೃತ್ತಿಗಳನ್ನು ಅಂದರೆ ಪ್ರಾಣಿಗಳ ರೀತಿ ವರ್ತಿಸ್ತಕ್ಕಂಥದ್ದನ್ನು ಹತ್ತಿಕ್ಕಿ ಮಾನವೀಯ ಪ್ರವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂತಹ ಚಾರಿತ್ರ್ಯ ಇದರದ್ದು ಅತ್ಯಮೂಲ್ಯವಾಗಿದೆ ಅಂತೇಳಿ ಹೇಳಿದವರು ಯಾರು? ಆಪ್ಷನ್ ಎ ಜಾನ್ ಡೂಯಿ, ಆಪ್ಷನ್ ಬಿ ಸಾಕ್ರೆಟಿಸ್, ಆಪ್ಷನ್ ಸಿ ಅರಿಸ್ಟಾಟಲ್, ಆಪ್ಷನ್ ಡಿ ಅರವಿಂದರು. ಇಲ್ಲಿ ಸರಿಯಾದಂಥ ಉತ್ತರ ಸಾಕ್ರೆಟಿಸ್. ಗ್ರೀಕ್ ತತ್ವಜ್ಞಾನಿಯಾದಂಥ ಅರಿಸ್ಟಾಟಲ್ರವರು ಮಾನವನ ನೈತಿಕ ಸದ್ಗುಣಗಳು ಮತ್ತು ಪ್ರಾಣಿ ಪ್ರವೃತ್ತಿಯನ್ನು ನಿಯಂತ್ರಿಸತಕ್ಕಂತಹ ಗುಣ ಯಾವುದಕ್ಕಿದೆ ಅಂತ ಹೇಳ್ತಾರ? ಮೌಲ್ಯ ಶಿಕ್ಷಣಕ್ಕಿದೆ ಅಂತೇಳಿ ಹೇಳ್ತಾರ. ಇಲ್ಲಿ ಪ್ರಶ್ನೆ 10, ಮಾನವೀಯ ಮೌಲ್ಯಗಳು ಯಾವ್ಯಾವು? ನೋಡ್ರಿ, ಮಾನವೀಯ ಮೌಲ್ಯಗಳು ಯಾವ್ಯಾವು ಅಂತಂದ್ರೆ ವ್ಯಕ್ತಿಯ ಆಲೋಚನೆಗಳನ್ನು ನಿರ್ಧರಿಸುವುದು ಮತ್ತು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸುವುದಾಗಿದೆ. ಆ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸುವುದಾಗಿದೆ. ಪ್ರಶ್ನೆ 10, ಇವುಗಳಲ್ಲಿ ಯಾವುದು ಮೌಲ್ಯಗಳ ಮೂಲ ಶಬ್ದಗಳು? ಆಪ್ಷನ್ ಎ ಒಳ್ಳೆಯದು ಕೆಟ್ಟದ್ದು, ಆಪ್ಷನ್ ಬಿ ಸುಂದರ ಕುರುಪಿ, ಆಪ್ಷನ್ ಡಿ ಸರಿ ತಪ್ಪು, ಆಪ್ಷನ್ ಸಿ ಸರಿ ತಪ್ಪು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಏನಾಗಿದೆ? ಮೌಲ್ಯಗಳ ಮೂಲ ಶಬ್ದಗಳಾಗಿದ್ದಾವೆ. ನೈತಿಕತೆ, ಸೌಂದರ್ಯ ಪ್ರಜ್ಞೆ ಮತ್ತು ನಡವಳಿಕೆಯನ್ನು ಅಳೆಯಲು ನಾವು ಏನು ಮಾಡ್ತೀವಿ ಅಂದರೆ ಒಳ್ಳೆಯದು ಕೆಟ್ಟದ್ದು, ಸರಿ ತಪ್ಪು, ಸುಂದರ ಕುರುಪಿ ಅಂದ ದ್ವಂದ್ವ ಪರಿಕಲ್ಪನೆಗಳನ್ನು ನಾವು ಹುಟ್ಟಾಕ್ತೀವಿ. ಇವುಗಳ ಕೂಡ ಏನದಾವು ಮೌಲ್ಯಗಳ ಮೂಲಾಧಾರಗಳಾಗಿವೆ. ಪ್ರಶ್ನೆ 11, ಮೌಲ್ಯಗಳನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಹೇಗೆ ವಿವರಿಸಬಹುದು? ಆಪ್ಷನ್ ಎ ಇವು ಅಪೇಕ್ಷಿತವಾದವುಗಳು, ಆಪ್ಷನ್ ಬಿ ಇವು ಅನಪೇಕ್ಷಿತವಾದವುಗಳು, ಆಪ್ಷನ್ ಸಿ ಇವು ಅಪೇಕ್ಷಿತ ಇಲ್ಲವೇ ಅನಪೇಕ್ಷಿತವಾಗಿರಬಹುದು. ಅಪೇಕ್ಷಿತರ ಆಗಿರ್ಬೋದು, ಇಲ್ಲ ಅನಪೇಕ್ಷಿತನರ ಆಗಿರ್ಬೋದು. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಏನದ ಆಗ್ತದೆ ಅಂದ್ರೆ ಅಪೇಕ್ಷಿತ ಇಲ್ಲವೇ ಅನಪೇಕ್ಷಿತವಾಗಿರ್ಬೋದು. ಸಮಾಜದಲ್ಲಿರ್ತಕ್ಕಂಥ ಮೌಲ್ಯಗಳು ಅವುಗಳನ್ನು ಸಕಾರಾತ್ಮಕ ಅಂದ್ರೆ ಅಪೇಕ್ಷಿತ ಅಥವಾ ನಕಾರಾತ್ಮಕ ಅಂದ್ರೆ ಅನಪೇಕ್ಷಿತ ಪರಿಣಾಮಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ? ವರ್ಗೀಕರಿಸ್ತೀವಿ. ಪ್ರಶ್ನೆ 12, ಇವುಗಳಲ್ಲಿ ಯಾವುದು ಅಪೇಕ್ಷಿತ ಮೌಲ್ಯ
ಅಲ್ಲ. ಅಪೇಕ್ಷಿತ ಮೌಲ್ಯ ಅಲ್ಲ ಅಂದ್ರೆ ಸಕಾರಾತ್ಮಕ ಮೌಲ್ಯ ಅಲ್ಲ. ಆಪ್ಷನ್ ಎ ಸಾಹಸ ಪ್ರವೃತ್ತಿ, ಆಪ್ಷನ್ ಬಿ ದುಮ್ಮಾನ, ಆಪ್ಷನ್ ಸಿ ಶಾಂತಿ, ಆಪ್ಷನ್ ಡಿ ವಿದ್ಯೆ. ಇಲ್ಲಿ ಸರಿಯಾದಂತಹ ಉತ್ತರ ದುಮ್ಮಾನ. ಇದು ಅಪೇಕ್ಷಿತ ಮೌಲ್ಯ ಅಲ್ಲ. ಯಾಕಂದ್ರೆ ಶಾಂತಿ, ವಿದ್ಯೆ ಮತ್ತು ಸಾಹಸ ಪ್ರವೃತ್ತಿಗಳು ಸಮಾಜಕ್ಕೆ ಬೇಕಾದಂತಹ ಉತ್ತಮ ಗುಣಗಳು. ಆದರೆ ದುಮ್ಮಾನ ಅಂದ್ರೆ ದುಃಖ ಅಥವಾ ಚಿಂತೆ ಅನ್ನೋದು ಒಂದು ನಕಾರಾತ್ಮಕವಾದಂತಹ ಸ್ಥಿತಿಯಾಗಿದೆ. ಇದು ಏನಾಗ್ತದೆ ಅಂದ್ರೆ ಅಪೇಕ್ಷಿತ ಮೌಲ್ಯ ಅಲ್ಲ. ಪ್ರಶ್ನೆ 13, ಇವುಗಳಲ್ಲಿ ಯಾವುದು ಅನಪೇಕ್ಷಿತ ಮೌಲ್ಯ ಅಲ್ಲ? ಇಲ್ಲಿ ಕೊಟ್ಟಿರ್ತಕ್ಕಂಥದ್ರೊಳಗೆ ಯಾವುದು ಅನಪೇಕ್ಷಿತ ಮೌಲ್ಯ ಅಲ್ಲ? ಆಪ್ಷನ್ ಎ ಸತ್ಯ, ಆಪ್ಷನ್ ಬಿ ದುಃಖ, ಆಪ್ಷನ್ ಸಿ ಕೋಪ, ಆಪ್ಷನ್ ಡಿ ದ್ವೇಷ. ಇಲ್ಲಿ ಸರಿಯಾದಂತಹ ಉತ್ತರ ಸತ್ಯ ಅನ್ನುವುದು ಅನಪೇಕ್ಷಿತ ಮೌಲ್ಯ ಅಲ್ಲ. ಯಾಕಂದರೆ ಇದೊಂದು ಅಪೇಕ್ಷಿತ ಮೌಲ್ಯ ಆಗಿದೆ. ನೋಡ್ರಿ, ಸತ್ಯ ಇದು ಸಕಾರಾತ್ಮಕವಾದಂಥದ್ದು. ದುಃಖ, ಕೋಪ, ದ್ವೇಷ ಅಂತಕ್ಕಂಥದ್ದು ಏನಾಗಿದೆ, ಇವು ನಕಾರಾತ್ಮಕವಾಗಿವೆ. ನಕಾರಾತ್ಮಕ ಅಂದ್ರೆ ಅನಪೇಕ್ಷಿತ, ಸಕಾರಾತ್ಮಕ ಅಂದ್ರೆ ಅಪೇಕ್ಷಿತ. ಕೋಪ, ದ್ವೇಷ ಮತ್ತು ದುಃಖಗಳು ಸಮಾಜದಲ್ಲಿ ಅನಪೇಕ್ಷಿತ ಗುಣಗಳಾದ್ರೆ ಸತ್ಯ ಒಂದು ಉನ್ನತವಾದಂತಹ ಧನಾತ್ಮಕ ಅಥವಾ ಅಪೇಕ್ಷಿತ ಮೌಲ್ಯ ಆಗಿದೆ. ಪ್ರಶ್ನೆ 14, ಜನರು ಹೇಗಾದರೂ ಮಾಡಿ ಶ್ರೀಮಂತರಾಗಲು ಬಯಸುತ್ತಾರೆ. ಈ ಮೌಲ್ಯ ಯಾವ ಪ್ರಕಾರಕ್ಕೆ ಸೇರುತ್ತದೆ? ಅಂದರೆ ಆಪ್ಷನ್ ಎ ಅಪೇಕ್ಷಿತ ಮೌಲ್ಯ, ಆಪ್ಷನ್ ಬಿ ಅನಪೇಕ್ಷಿತ ಮೌಲ್ಯ, ಆಪ್ಷನ್ ಸಿ ಉಪೇಕ್ಷಣೀಯ ಮೌಲ್ಯ, ಆಪ್ಷನ್ ಡಿ ಯಾವುದೂ ಅಲ್ಲ. ಇಲ್ಲಿ ನೋಡ್ರಿ, ನಾವು ಜನರು ಹೇಗಾದರೂ ಮಾಡಿ ಶ್ರೀಮಂತರಾಗಲು ಬಯಸುತ್ತಾರೆ. ಇದೊಂದು ಅನಪೇಕ್ಷಿತ ಮೌಲ್ಯ ಆಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೇ ನೈತಿಕತೆ ಇಲ್ಲದೆ ತಪ್ಪು ಹಾದಿಯಲ್ಲಾದರೂ ಆಗಲಿ ಸರಿ ಹಾದಿಯಲ್ಲಾದರೂ ಆಗಲಿ ಹಣ ಗಳಿಸ್ಬೇಕು ಎಂಬ ಮನೋಭಾವನೆ ಹೊಂದಿರ್ತಾನೆ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತದೆ. ಆದ್ದರಿಂದ ಇದು ಅನಪೇಕ್ಷಿತ ಮೌಲ್ಯ ಆಗಿದೆ. ಯಾವುದು ಹೇಗಾದರೂ ಮಾಡಿ ಶ್ರೀಮಂತರಾಗಲು ಬಯಸ್ತಾರೆ ಅನ್ನೋದು ಇದು ಏನಾಗಿದೆ, ಅನಪೇಕ್ಷಿತ ಮೌಲ್ಯ ಆಗಿದೆ. ಮೌಲ್ಯ ಶಿಕ್ಷಣದ ಮುಖ್ಯ ಉದ್ದೇಶ ಏನು? ಮೌಲ್ಯ ಶಿಕ್ಷಣದ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ವೃತ್ತಿಯ ಭೌತಿಕ ಅಭಿವೃದ್ಧಿ, ವ್ಯಕ್ತಿತ್ವದ ನಿರ್ಮಾಣ, ಆಪ್ಷನ್ ಸಿ ಆರ್ಥಿಕ ದೃಢತೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಇಲ್ಲಿ ಮೌಲ್ಯ ಶಿಕ್ಷಣ ಕೇವಲ ಅಂಕಗಳನ್ನು ಗಳಿಸುವುದಷ್ಟೇ ಅಲ್ಲ, ಸೀಮಿತ ಆಗಿಲ್ಲ. ಇದು ವಿದ್ಯಾರ್ಥಿಗಳ ನೈತಿಕತೆ, ಶಿಸ್ತು ಮತ್ತು ಮಾನವೀಯ ಗುಣಗಳನ್ನು ಬೆಳೆಸುವ ಮೂಲಕ ಅವರ ಸಮಗ್ರ ವ್ಯಕ್ತಿತ್ವದ ವಿಕಸನಕ್ಕೆ ಸಹಕಾರಿ ಆಗ್ತದೆ. ಪ್ರಶ್ನೆ 16, ಮೌಲ್ಯ ಶಿಕ್ಷಣದ ಅರ್ಥವೆಂದರೆ? ಕಲಿಯುವವರಲ್ಲಿ ಒಳ್ಳೆಯ ಪ್ರವೃತ್ತಿಗಳನ್ನು ಯೋಜಿತ ರೀತಿಯಲ್ಲಿ ಬೆಳೆಸುವುದು. ಆಪ್ಷನ್ ಬಿ ಕಲಿಯುವವರಲ್ಲಿ ಒಳ್ಳೆಯ ಭಾವನೆಗಳನ್ನು ಯೋಜಿತ ರೀತಿಯಲ್ಲಿ ಬೆಳೆಸುವುದು. ಆಪ್ಷನ್ ಸಿ ಕಲಿಯುವವರಲ್ಲಿ ಒಳ್ಳೆಯ ಗುಣಗಳನ್ನು ಯೋಜಿತ ರೀತಿಯಲ್ಲಿ ಬೆಳೆಸುವುದು. ಮೇಲಿನ ಎಲ್ಲವುಗಳು ಕೂಡ ಮೌಲ್ಯ ಶಿಕ್ಷಣದ ಅರ್ಥ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ. ನೋಡ್ರಿ, ಒಂದು ಮೌಲ್ಯ ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಯ ಆಲೋಚನೆ ಅಂದರೆ ಗುಣ, ನಡವಳಿಕೆ ಮತ್ತು ಸಂವೇದನೆಗಳನ್ನು ಉತ್ತಮಗೊಳಿಸತಕ್ಕಂಥ ಪ್ರಕ್ರಿಯೆಯಾಗಿದೆ. ಆದ್ದರಿಂದ ಈ ಎಲ್ಲ ಅಂಶಗಳು ಕೂಡ ಏನಾಗಿದೆ, ಮೌಲ್ಯ ಶಿಕ್ಷಣದ ವ್ಯಾಪ್ತಿಗೆ ಬರ್ತಾವೆ. ಆದ್ದರಿಂದ ಕಲಿಯುವವರು ಒಳ್ಳೆಯ ಪ್ರವೃತ್ತಿಗಳನ್ನು, ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ಗುಣಗಳನ್ನು ನಾವು ಏನು ಮಾಡಬೇಕು, ಯೋಜಿತ ರೀತಿಯಲ್ಲಿ ನಾವು ಬೆಳೆಸಬೇಕು. ಪ್ರಶ್ನೆ 17, ಕೆಳಗಿನವುಗಳಲ್ಲಿ ಯಾವುದು? ಪ್ರಶ್ನೆ 18, ಇವುಗಳಲ್ಲಿ ಯಾವುದು ಅಂತಾರಾಷ್ಟ್ರೀಯ ಮೌಲ್ಯ ಅಲ್ಲ? ಅಂತಾರಾಷ್ಟ್ರೀಯಕ್ಕೆ ಸಂಬಂಧಿಸಿದಂಥ ಅಂತಾರಾಷ್ಟ್ರೀಯ ಮೌಲ್ಯ ಅಲ್ಲ. ಆಪ್ಷನ್ ಎ ವಿಶ್ವಶಾಂತಿ, ಆಪ್ಷನ್ ಬಿ ಸಮಾನತೆ, ಆಪ್ಷನ್ ಸಿ ವಿಶ್ವ ಭ್ರಾತೃತ್ವ, ಆಪ್ಷನ್ ಡಿ ವಿಶ್ವ ಸಹಕಾರ. ನೋಡ್ರಿ, ಸಮಾನತೆ ಎನ್ನುವುದು ಅಂತಾರಾಷ್ಟ್ರೀಯ ಮೌಲ್ಯದ ಗುಣ ಅಲ್ಲ. ಯಾಕಂದ್ರೆ ವಿಶ್ವಶಾಂತಿ, ವಿಶ್ವ ಭ್ರಾತೃತ್ವ ಮತ್ತು ವಿಶ್ವ ಸಹಕಾರಗಳು ನೇರವಾಗಿ ಇಡೀ ಜಗತ್ತನ್ನು ಒಳಗೊಳ್ಳತಕ್ಕಂಥ ಅಂತಾರಾಷ್ಟ್ರೀಯ ಅಥವಾ ಜಾಗತಿಕ ಮೌಲ್ಯಗಳು. ಆದರೆ ಸಮಾನತೆ ಎಂಬುದು ಮೂಲಭೂತವಾದಂತಹ ಸಾಮಾಜಿಕ, ರಾಷ್ಟ್ರೀಯ ಅಥವಾ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಸೇರ್ತದೆ. ಆದ್ದರಿಂದ ಇದು ಅಂತಾರಾಷ್ಟ್ರೀಯ ಮೌಲ್ಯ ಅಲ್ಲ.
ಪ್ರಶ್ನೆ 19. ಭಾರತದ ಭವಿಷ್ಯವು ತರಗತಿಯ ಕೋಣೆಯಲ್ಲಿ ನಿರ್ಮಾಣ ಆಗ್ತದೆ. ಇದು ಮೊದಲನೇ ಪ್ರಶ್ನೆಯೊಳಗೆ ನಾವು ನೋಡಿದ್ದೀವಿ. ಈ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಆಯೋಗ ಯಾವುದು? ಆಪ್ಷನ್ ಎ ಕೊಠಾರಿ ಆಯೋಗ, ಆಪ್ಷನ್ ಬಿ ಮೊದಲಿಯಾರ್ ಆಯೋಗ, ಆಪ್ಷನ್ ಸಿ ರಾಧಾಕೃಷ್ಣನ್, ಆಪ್ಷನ್ ಡಿ 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಸರಿಯಾದಂಥ ಉತ್ತರ ಏನಾಗ್ತದೆ? ಭಾರತದ ಭವಿಷ್ಯವು ತರಗತಿಯ ಕೋಣೆಯಲ್ಲಿ ನಿರ್ಮಾಣ ಆಗ್ತದೆ ಅಂತೇಳಿ ಹೇಳಿಕೆ ನೀಡಿದವರು ಯಾರು ಅಂತಂದ್ರೆ ಕೊಠಾರಿ ಆಯೋಗ. ಯಾವುದು? ಕೊಠಾರಿ ಆಯೋಗ ಏನು ಮಾಡ್ತದ? ಈ ವಾಕ್ಯವನ್ನು ಹೇಳ್ತದ. ಸರಿ. ಡಾಕ್ಟರ್ DS ಕೊಠಾರಿಯವರು ಇವರ ಅಧ್ಯಕ್ಷತೆಯಲ್ಲಿ ಕೊಠಾರಿ ಶಿಕ್ಷಣ ಆಯೋಗ ಅಂದ್ರೆ 1964ರಿಂದ 1966 ಒಳಗೆ ತನ್ನ ಮೊದಲ ವರದಿಯನ್ನು ನೀಡ್ತದೆ. ತನ್ನ ವರದಿಯೊಳಗಡೆ ಏನು ಹೇಳ್ತದೆ? ಮೊದಲನೇ ವಾಕ್ಯದಲ್ಲಿಯೇ ಕೂಡ ಈ ಸೆಂಟೆನ್ಸನ್ನು ನಿರೂಪಿಸ್ತದೆ. ಏನಂತಂದ್ರೆ ಭಾರತದ ಭವಿಷ್ಯವು ಇಂದು ಅದರ ತರಗತಿಯ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ ಅಂತೇಳಿ ಹೇಳ್ತದೆ. ದ ಡೆಸ್ಟಿನಿ ಆಫ್ ಇಂಡಿಯಾ ಈಸ್ ನೌ ಬೀಯಿಂಗ್ ಶೇಪ್ಡ್ ಇನ್ ಹರ್ ಕ್ಲಾಸ್ ರೂಮ್ಸ್ ಅಂಥೇಳಿ ಉಲ್ಲೇಖ ಮಾಡ್ತಾರ. ಪ್ರಶ್ನೆ ಸಂಖ್ಯೆ 20. ಪ್ರೌಢಶಾಲಾ ವೇಳಾಪಟ್ಟಿಯಲ್ಲಿ ಎಷ್ಟು ಅವಧಿಯನ್ನು ನಾವು ಮೌಲ್ಯ ಶಿಕ್ಷಣಕ್ಕೆ ನಿಗದಿಪಡಿಸಿದೆ? ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 1. ಇಲ್ಲಿ ಸರಿಯಾದಂತಹ ಉತ್ತರ 1. ಶಾಲಾ ಪಠ್ಯಕ್ರಮದ ಮಾರ್ಗಸೂಚಿಗಳ ಪ್ರಕಾರ ವಿದ್ಯಾರ್ಥಿಗಳಲ್ಲಿ ನಾವು ನೈತಿಕ ಗುಣಗಳನ್ನು ಬೆಳೆಸಲು ಪ್ರೌಢಶಾಲಾ ಸಾಪ್ತಾಹಿಕ ಅಂದ್ರೆ ವಾರದ ವೇಳಾಪಟ್ಟಿಯಲ್ಲಿ ಸಾಮಾನ್ಯವಾಗಿ 1 ಅವಧಿಯನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಮೌಲ್ಯ ಶಿಕ್ಷಣಕ್ಕಾಗಿ ಪ್ರತ್ಯೇಕವಾಗಿ ಕಾಯ್ದಿರಿಸ್ತೀವಿ. ಪ್ರಶ್ನೆ 21. 1986 ಹೊಸ ಶಿಕ್ಷಣ ನೀತಿಯ ಪ್ರಕಾರ ಮೌಲ್ಯ ಶಿಕ್ಷಣವನ್ನು ಯಾವ ಹಂತದಲ್ಲಿ ಬೋಧಿಸುವುದು ಅತ್ಯಂತ ಅವಶ್ಯಕ ಎಂದು ಹೇಳಲಾಗಿದೆ? ಆಪ್ಷನ್ ಎ ಪೂರ್ವ ಪ್ರಾಥಮಿಕ, ಆಪ್ಷನ್ ಬಿ ಪ್ರಾಥಮಿಕ, ಆಪ್ಷನ್ ಸಿ ಸ್ವಲ್ಪ ವೇಟ್ ಮಾಡ್ರಿ. ನೋಡಿ, 1986 ಹೊಸ ಶಿಕ್ಷಣ ನೀತಿಯ ಪ್ರಕಾರ ಮೌಲ್ಯ ಶಿಕ್ಷಣವನ್ನು ನಾವು ಪ್ರಾಥಮಿಕ ಹಂತದಲ್ಲಿ ಬೋಧಿಸಬೇಕು, ಪೂರ್ವ ಪ್ರಾಥಮಿಕ ಹಂತದಲ್ಲಿ ಬೋಧಿಸಬೇಕು, ಪ್ರೌಢ ಹಂತದಲ್ಲಿ ಬೋಧಿಸಬೇಕು ಅಥವಾ ವಿಶ್ವವಿದ್ಯಾನಿಲಯದ ಹಂತದಲ್ಲಿ ಬೋಧಿಸ್ಬೇಕಂತೇಳಿ ಕೇಳ್ತಾರೆ. ಇಲ್ಲಿ ಸರಿಯಾದಂಥ ಉತ್ತರ ಪ್ರಾಥಮಿಕ ಹಂತ. ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ರೂಪಿಸಿಕೊಳ್ಳುವುದು ಸುಲಭ. ಆದ್ದರಿಂದ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚು ಗ್ರಹಣ ಶಕ್ತಿಯನ್ನು ಹೊಂದಿರುವುದರಿಂದ ಪ್ರಾಥಮಿಕ ಹಂತದಲ್ಲಿ ಮೌಲ್ಯ ಶಿಕ್ಷಣವನ್ನು ನೀಡುವುದು ಪರಿಣಾಮಕಾರಿಯಾಗ್ತದೆ. ಪ್ರಶ್ನೆ 22. ಮೌಲ್ಯ ಶಿಕ್ಷಣದ ಜೊತೆಗೆ ನಿಕಟ ಸಂಬಂಧ ಹೊಂದಿರತಕ್ಕಂತಹ ಶಿಕ್ಷಣ ಯಾವುದು? ಆಪ್ಷನ್ ಎ ಆಧ್ಯಾತ್ಮಿಕ ಶಿಕ್ಷಣ, ಆಪ್ಷನ್ ಬಿ ಸಾಮಾಜಿಕ ಶಿಕ್ಷಣ, ಆಪ್ಷನ್ ಸಿ ವೃತ್ತಿ ಶಿಕ್ಷಣ, ಆಪ್ಷನ್ ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಮೌಲ್ಯ ಶಿಕ್ಷಣ. ಆಧ್ಯಾತ್ಮಿಕ ಶಿಕ್ಷಣವು ಆತ್ಮಾವಲೋಕನ ಮತ್ತು ಆಂತರಿಕ ಶಿಸ್ತನ್ನು ಬೆಳೆಸುತ್ತದೆ. ಇದು ಸತ್ಯ, ಶಾಂತಿ, ಕರುಣೆಯಂಥ ಸಾರ್ವತ್ರಿಕ ಮಾನವ ಮೌಲ್ಯಗಳನ್ನು ನೇರವಾಗಿ ಉತ್ತೇಜಿಸ್ತಾವೆ. ಆದ್ದರಿಂದ ನಾವು ಮೌಲ್ಯ ಶಿಕ್ಷಣದ ಜೊತೆಗೆ ನಿಕಟ ಸಂಬಂಧ ಹೊಂದಿರತಕ್ಕಂಥ ಶಿಕ್ಷಣ ಯಾವುದಂದ್ರೆ ಆಧ್ಯಾತ್ಮಿಕ ಶಿಕ್ಷಣ ಆಗಿದೆ. ಪ್ರಶ್ನೆ 23. ಶಿಕ್ಷಣದ ಮೂಲಭೂತ ಧ್ಯೇಯ ಅಥವಾ ಮುಖ್ಯ ಉದ್ದೇಶ ಏನಾಗಿರ್ಬೋದು? ನೋಡ್ರಿ, ಶಿಕ್ಷಣದ ಮೂಲಭೂತ ಧ್ಯೇಯ ಅಥವಾ ಮುಖ್ಯ ಉದ್ದೇಶ ಏನಾಗಿರಬೇಕು ಅಂತೇಳಿ ಕೇಳ್ತಾರ. ಇಲ್ಲಿ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಜ್ಞಾನಧಾರಣೆ, ಆಪ್ಷನ್ ಬಿ ಮೌಲ್ಯಗಳನ್ನು ಅಳವಡಿಸುವುದು, ಆಪ್ಷನ್ ಸಿ ಮನೋಧೋರಣೆ, ಆಪ್ಷನ್ ಡಿ ಕೌಶಲಗಳ ಅಭಿವೃದ್ಧಿ. ಇಲ್ಲಿ ಮೌಲ್ಯಗಳನ್ನು ಅಳವಡಿಸುವುದು ಏನಾಗಿದೆ ಅಂದ್ರೆ
ಕೇವಲ ಮಾಹಿತಿ ಅಥವಾ ಕೌಶಲ್ಯಗಳನ್ನು ಗಳಿಸುವುದು ಶಿಕ್ಷಣದ ಪೂರ್ಣ ಗುರಿಯಲ್ಲ. ವಿದ್ಯಾರ್ಥಿಗಳನ್ನು ನಾವೇನು ಮಾಡಬೇಕು, ಜವಾಬ್ದಾರಿಯುತವಾದಂಥ ಪ್ರಜೆಗಳನ್ನು ಮಾಡಬೇಕು. ಅವ್ರ ಜೀವನದಲ್ಲಿ ಉತ್ತಮವಾದಂಥ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳುವುದು ಏನಾಗಿದೆ ಇಲ್ಲಿ ಅಗತ್ಯ ಆಗಿದೆ. ಆದ್ದರಿಂದ ಮೌಲ್ಯಗಳನ್ನು ಗಳಿಸುವುದು ಏನಾಗಿದೆ, ಶಿಕ್ಷಣದ ಮುಖ್ಯ ಗುರಿಯಾಗಿದೆ. ಇನ್ನು ಇಲ್ಲೇ ಪ್ರಶ್ನೆಗೆ ನೋಡ್ರಿ ಎಷ್ಟು ಚಂದದ. ಮೌಲ್ಯಗಳಂದ್ರೇನು? ಆಪ್ಷನ್ ಎ ಗ್ರಹಿಕೆ, ಆಪ್ಷನ್ ಬಿ ಆಲೋಚನೆ, ಆಪ್ಷನ್ ಸಿ ಗ್ರಹಿಕೆ ಮತ್ತು ಆಲೋಚನೆ, ಆಪ್ಷನ್ ಡಿ ಗ್ರಹಿಕೆ ಮತ್ತು ಆಲೋಚನೆ ಯಾವುದು ಅಲ್ಲ ಅಂತೇಳಿ ಹೇಳ್ತಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಏನಂದ್ರೆ ಗ್ರಹಿಕೆ ಮತ್ತು ಆಲೋಚನೆ. ನಾವು ಮೌಲ್ಯಗಳನ್ನು ಏನು ಮಾಡಬೇಕು, ಜಗತ್ತು ಹೇಗೆ ಗ್ರಹಿಸುತ್ತದೆ, ನಮ್ಮ ಆಲೋಚನಾ ಶೈಲಿ ಎಂಥದ್ದು ಎಂಬುದರ ಮೇಲೆ ನಿರ್ಧಾರ ಆಗ್ತದೆ. ನೋಡಿ, ಜಗತ್ತು ಹೆಂಗೆ ವಿಚಾರ ಮಾಡ್ತೈತಿ ಅವುಗಳನ್ನು ನಾವು ಗ್ರಹಿಸಬೇಕು. ಯಾವ ರೀತಿ ಅದ್ರ ಮೇಲೆ ಇದನ್ನು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಕೆಳಗಿನ ಯಾವ ಶಿಕ್ಷಣ ಅವಶ್ಯಕ ಆಗಿದೆ? ಆಪ್ಷನ್ ಎ ಕಲಾ ಶಿಕ್ಷಣ, ಆಪ್ಷನ್ ಬಿ ಕಾರ್ಯಾನ್ವಯ ಶಿಕ್ಷಣ, ಆಪ್ಷನ್ ಸಿ ಮೌಲ್ಯ ಶಿಕ್ಷಣ, ಆಪ್ಷನ್ ಡಿ ಸಂಗೀತ ಶಿಕ್ಷಣ. ಇಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಯಾವ ಶಿಕ್ಷಣ ಅವಶ್ಯಕ ಆಗಿದೆ ಅಂತಂದ್ರೆ ಮೌಲ್ಯ ಶಿಕ್ಷಣ ಅವಶ್ಯಕ ಆಗಿದೆ. ವ್ಯಕ್ತಿತ್ವ ವಿಕಸನ ಎಂದರೆ ಕೇವಲ ಬೌದ್ಧಿಕ ಬೆಳವಣಿಗೆ ಅಲ್ಲ, ಅದು ನೈತಿಕ ಬೆಳವಣಿಗೆ ಕೂಡ ಒಳಗೊಂಡಿದೆ. ಮೌಲ್ಯ ಶಿಕ್ಷಣವು ಮಗುವಿನ ನಡವಳಿಕೆ, ಯೋಚನಾ ಲಹರಿ ಮತ್ತು ಸಮಾಜದ ಕಡೆ ಇರುವ ಗೌರವವನ್ನು ಏನು ಮಾಡ್ತದೆ, ಸುಧಾರಿಸ್ತದೆ. 25ನೇ ಪ್ರಶ್ನೆ, ಮೌಲ್ಯ ಶಿಕ್ಷಣವು ಈ ವರ್ಗದ ವಿದ್ಯಾರ್ಥಿಗಳಿಗೆ ಸಮಂಜಸ? ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಸಮಂಜಸ? ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳಿಗೆ, ನಂತರ ಕಾಲೇಜು ಹಂತದ ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಶಾಲಾ ಹಂತದ ವಿದ್ಯಾರ್ಥಿಗಳಿಗೆ. ಮೌಲ್ಯ ಶಿಕ್ಷಣ ಎನ್ನುವುದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಏನಾಗಿದೆ, ಸೀಮಿತ ಆಗಿದೆ. ಇದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜು ಮಟ್ಟದವರೆಗಿನ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅವಶ್ಯಕ ಆಗಿದೆ. ನೋಡ್ರಿ, ಇದೇ ರೀತಿ ನಾವು ಪ್ರತಿಯೊಂದು ದಿನ ಪ್ರತಿಯೊಂದು ವಿಷಯದ ಮೇಲೆ ಅಭ್ಯಾಸವನ್ನು ಮಾಡ್ಕೊತ ಹೋಗೋಣ. ಇದು GPSTR, HSTR, PSTR ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತಹ ವಿಡಿಯೋಗಳನ್ನು, ಪ್ರಚಲಿತ ಘಟನೆಗಳನ್ನು, 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಪಠ್ಯಕ್ರಮದ ಎಲ್ಲ ಪ್ರಶ್ನೆಗಳನ್ನು ನಾವು ಏನು ಮಾಡೋಣ, ಬಿಡಿಸ್ಕೊತ ಹೋಗೋಣ ಅಂತ ಈ ಮೂಲಕ ಹೇಳ್ತೀನಿ. ಈ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಮೂಲಕ ನಿಮ್ಗೇನು ಕೇಳ್ಕೊತೀವಿ ಅಂದರೆ, ನಿಮಗೆ ನಮ್ಮಲ್ಲಿ ಏನೇನು ಚೇಂಜಸ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿರಿ ಅಂತೇಳಿ ಕೇಳಿಕೊಂಡು ಥ್ಯಾಂಕ್ ಯು ವಾಚಿಂಗ್ ಅವರ್ ಚಾನಲ್. ಧನ್ಯವಾದಗಳು.